ಟ್ರಾಫಿಕ್ ಜಾಮ್ಗೆ ಸಿಲಿಕಾನ್ ಸಿಟಿ ವರ್ಲ್ಡ್ ಫೇಮಸ್ ಆಗಿದೆ. ಅತಿ ಹೆಚ್ಚು ಟ್ರಾಫಿಕ್ ಇರುವಂತ ನಗರಿ ಅನ್ನುವಂತ ಹಣೆಪಟ್ಟಿಯನ್ನ ಬೆಂಗಳೂರಿಗಿದೆ. ಟ್ರಾಫಿಕ್ ಸಿಟಿ ಬೆಂಗಳೂರಿಗೆ ವಿಶ್ವದಲ್ಲೇ 3ನೇ ಸ್ಥಾನ. 5 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ 1 ಗಂಟೆ ನೀವು ಹೋಗಬೇಕು. ಆ ತರದ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಕೊಲಂಬಿಯಾ, ಕೋಲ್ಕತ್ತಾ ನಂತರ ಸ್ಥಾನ ಬೆಂಗಳೂರಿಗೆ ಬಂದಿದೆ. 3ನೇ ಸ್ಥಾನ ಟ್ರಾಫಿಕ್ ಸಿಟಿ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ. ಖಾಸಗಿ ರಿಯಾಲಿಟಿ ಚೆಕ್ನಲ್ಲಿ ಈ ಟ್ರಾಫಿಕ್ ಸಮಸ್ಯೆ ಬಯಲಾಗಿದೆ. ಫ್ಲೈಓವರ್ಗಳು, ಮೆಟ್ರೋ, ಈ ಟ್ರಾಫಿಕ್ ಅನ್ನ ನಿವಾರಿಸಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳು ಪಡ್ತಾ ಇದ್ರು ಕೂಡ ನೀವು ಜಸ್ಟ್ ಒಂದು 2-3 ಕಿಲೋಮೀಟರ್, ಒಂದು 5 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ 1 ಅವರ್ 50 ನಿಮಿಷ ಟೈಮ್ ಬೇಕು. ಆಮೇಲೆ ಹೇಳಿ ಕೇಳಿ ಎಷ್ಟೊತ್ತಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಶುರುವಾಗುತ್ತೆ ಟ್ರಾಫಿಕ್ನ ಕಿರಿಕಿರಿ. ಮೊದಲು ಕೊಲಂಬಿಯಾ, ಆಮೇಲೆ ಕೋಲ್ಕತ್ತಾ, ಆಮೇಲೆ 3ನೇ ಸ್ಥಾನ ಬೆಂಗಳೂರಿಗೆ ಬಂದಿದೆ. ಆಮೇಲೆ ವರ್ಷದಿಂದ ವರ್ಷಕ್ಕೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಆಫೀಸ್ಗೆ ಹೋಗುವಂಥವ್ರು, ಬರುವಂಥವ್ರು, ಕೆಲಸಗಳಿಗೆ ಹೋಗುವಂಥವ್ರು ಇವರೆಲ್ಲರೂ ಕೂಡ ಏನಿಲ್ಲ ಅಂತ ಅಂದರೂ ಟ್ರಾಫಿಕ್ನಲ್ಲೇ ದಿನನಿತ್ಯ ಟೈಮ್ ಪಾಸ್ ಮಾಡಬೇಕು. ಆ ಥರದ ಪರಿಸ್ಥಿತಿ. ಒಂದೊಂದು ಸಿಗ್ನಲಲ್ಲಿ ಹೆಚ್ಚು ಕಡಿಮೆ 10ರಿಂದ 15 ನಿಮಿಷ ನಿಲ್ಲಬೇಕು. ಬೆಂಗಳೂರಲ್ಲಿ ಪ್ರಯಾಣದ ಸಮಯ 16% ಹೆಚ್ಚಳ ಆಗಿದೆ. ಅದರ ಜೊತೆಗೆ 38% ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿದೆ. 2024ರಲ್ಲಿ 19 ಕಿಲೋಮೀಟರ್ ಪ್ರಯಾಣಕ್ಕೆ 54 ನಿಮಿಷ. 2025ರಲ್ಲಿ 19 ಕಿಲೋಮೀಟರ್ ಪ್ರಯಾಣಕ್ಕೆ 63 ನಿಮಿಷ. 10 ಕಿಲೋಮೀಟರ್ ಪ್ರಯಾಣಕ್ಕೆ 34 ನಿಮಿಷ 10 ಸೆಕೆಂಡ್, ಅರ್ಧ ಗಂಟೆ. ವಾರ್ಷಿಕ 117 ಗಂಟೆ ಟ್ರಾಫಿಕ್ನಲ್ಲೇ ಜನರಿರ್ತಾರೆ. ವರ್ಷಕ್ಕೆ 68 ದಿನದಷ್ಟು ಸಮಯ ಟ್ರಾಫಿಕ್ನಲ್ಲಿಯೇ ವೇಸ್ಟ್ ಆಗ್ತಾ ಇದೆ. ಅಲ್ಲಿಗೆ ವಾರ್ಷಿಕ 117 ಗಂಟೆ, ಆಮೇಲೆ ವರ್ಷಕ್ಕೆ 365 ದಿವಸದ ಪೈಕಿ 68 ದಿನದಷ್ಟು ಸಮಯ ಟ್ರಾಫಿಕ್ನಲ್ಲೇ ವೇಸ್ಟ್ ಆಗ್ತಾ ಇದೆ. ನೋಡಿ, ಟ್ರಾಫಿಕ್ ಪಟ್ಟಿಯಲ್ಲಿ ಬೆಂಗಳೂರಿಗೆ ವಿಶ್ವದಲ್ಲೇ 3ನೇ ಸ್ಥಾನ. ನಾ ಹೇಳ್ತಾ ಇದ್ದೆ, ಈ ಸಮಸ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಯಾಣದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ 16% ಹೆಚ್ಚಳ ಆಗಿದೆ ಪ್ರಯಾಣದ ಸಮಯ. ಆಮೇಲೆ ಕೊಲಂಬಿಯಾ, ಕೋಲ್ಕತ್ತಾ ನಂತರ ಬರುವಂಥದ್ದೇ ಬೆಂಗಳೂರು. ಬೆಂಗಳೂರಲ್ಲಿ 38% ಜಾಸ್ತಿ ಆಗಿದೆ ಟ್ರಾಫಿಕ್ನ ಸಮಸ್ಯೆ. 2024ರಲ್ಲಿ ಕಳೆದ ವರ್ಷ ನಾವು ನೋಡಿದ್ರೆ 19 ಕಿಲೋಮೀಟರ್ ಹೋಗೋದಕ್ಕೆ 54 ನಿಮಿಷ ಬೇಕಾಗಿತ್ತು. ಅದೇ 19 ಕಿಲೋಮೀಟರ್ ಈ ವರ್ಷ ಹೋಗಬೇಕು ಅಂತಂದ್ರೆ 63 ನಿಮಿಷ ಬೇಕು. ಇನ್ನ 10 ಕಿಲೋಮೀಟರ್ ಪ್ರಯಾಣಕ್ಕೆ 34 ನಿಮಿಷ 10 ಸೆಕೆಂಡ್. ಇದು ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಗೊತ್ತಾಗಿರುತ್ತೆ, ಬಟ್ ಎಕ್ಸಾಕ್ಟ್ ಆಗಿ ಇಷ್ಟೇ ಇರುತ್ತೆ ಅಂತ ಅಲ್ಲ, ಒಂದು ಅಪ್ರಾಕ್ಸಿಮೇಟ್ ನಂಬರ್ ಅದು. ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ವರ್ಷದಿಂದ ವರ್ಷಕ್ಕೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ. ಫ್ಲೈಓವರ್ಗಳಿದೆ, ಮೆಟ್ರೋ ಇದೆ, ಏನೇ ಮಾಡಿದ್ರೂ ಕೂಡ ಟ್ರಾಫಿಕ್ ಕಿರಿಕಿರಿ ಜನರಿಗೆ ತಪ್ತಾ ಇಲ್ಲ. ಈಗ 3ನೇ ಸ್ಥಾನ ಬೆಂಗಳೂರಿಗೆ ಸಿಕ್ಕಿದೆ. ಎಸ್ ಪ್ರಭು, ಈಗಾಗಲೇ ನೋಡ್ಬೋದು ಖಾಸಗಿ ಸರ್ವೆ ಸಂಸ್ಥೆ ಒಂದು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ಸರ್ವೆ ಮಾಡಿದಾಗ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೆಂಗಳೂರಿಗೆ ಆಘಾತಕ ಒಂದು ವಿಷಯ ಹೊರಬಿದ್ದಿದ್ದು. ಅದರಲ್ಲೂ ಇಡೀ ವಿಶ್ವದಲ್ಲೇ ಬೆಂಗಳೂರಿನ 3ನೇ ಸ್ಥಾನ ಪಡೆದಿರುವಂಥದ್ದು ಟ್ರಾಫಿಕ್ ಸಮಸ್ಯೆಯಲ್ಲಿ. ಪ್ರಮುಖವಾಗಿ ಏನೊಂದು ಕೊಲಂಬಿಯಾ ಬಿಟ್ಟರೆ, ಅದು ಬಿಟ್ಟರೆ ಏನು ಕಲ್ಕತ್ತಾ, ಅದು ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರಿಗೆ ಸಮಸ್ಯೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ 3ನೇ ಸ್ಥಾನ ಸಿಕ್ಕಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ನೋಡಬೇಕು ಹೋದರೆ ವರ್ಷಕ್ಕೂ ಕೂಡ ಟ್ರಾಫಿಕ್ ಸಮಸ್ಯೆ ದಿನನಿತ್ಯನೂ ಕೂಡ 8.6% ಏರಿಕೆ ಆಗ್ತಿದೆ ಅಂತಲೂ ಕೂಡ ಏನು ಸರ್ವೆ ರಿಪೋರ್ಟ್ ಬಂದಿರುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸುಮಾರು ಒಂದು 34% ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಅಂತಲೂ ಕೂಡ ಈ ಸರ್ವೆ ರಿಪೋರ್ಟ್ನಲ್ಲಿ ಬಂದಿರುವಂಥದ್ದು. ಏನು ಕಳೆದ ವರ್ಷ ಕೇವಲ 34 ಕಿಲೋಮೀಟರ್ ಚಲನೆಗೆ ಏನು ಒಂದು ಸುಮಾರು 53 ನಿಮಿಷ ಹಿಡಿಯಿತು. ಈಗ ಈ ವರ್ಷ ಏನೊಂದು 34 ಕಿಲೋಮೀಟರ್ ಚಾಲನೆಗೆ ಇವತ್ತು 63 ನಿಮಿಷ ಹಿಡಿತಾ ಇದೆ. ಅಂದರೆ ಎಲ್ಲ ಒಂದು ಕಡೆ ದಿನನಿತ್ಯನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಇಡೀ ವಿಶ್ವದಂತೆ ಮಾಡಿದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಮಸ್ಯೆ ಕಂಡುಬರ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನು ಅಥವಾ ಮಾದೇಪುರ, ಈ ಊಡಿ ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಅಂತಲೂ ಕೂಡ ಈಗಾಗಲೇ ಸರ್ವೆ ರಿಪೋರ್ಟಲ್ಲಿ ದಾಖಲೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಏನು ಒಂದು ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಟನಲ್ ರಸ್ತೆ
ಸುರಂಗ ಮಾರ್ಗಗಳು ಅಥವಾ ಏನೊಂದು ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ಎಲ್ಲನೂ ಕೂಡ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ನೋಡ್ಬೋದು ORR ಅಂದರೆ ಔಟರ್ ರಿಂಗ್ ರೋಡ್ ಏನೋ ಒಂದು ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋದಕ್ಕೆ ಏನೋ ಒಂದು ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೆದಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಬಗೆಹರಿತಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರ ಪ್ರಮುಖ ರಸ್ತೆಗಳಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಟನಲ್ ರಸ್ತೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.